ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಒಂದು ಅವಮಾನ ಆಗಿದೆ. ತಿನ್ನೋದಕ್ಕೆ ರೊಟ್ಟಿ ಇಲ್ಲದೆ ಇದ್ರು, ತನ್ನ ಜನ ಉಪವಾಸ ಬಿದ್ರೂ ಸರಿ, ಆಯುಧಗಳ ಬತ್ತಳಿಗೆಯನ್ನ ತುಂಬಿಕೋಬೇಕು, ಭಾರತದ ಬಳಿ ಇರೋ ಆಯುಧಗಳು ತನ್ನ ಬಳಿಯೂ ಇರಬೇಕು ಅಂತ ಬಯಸೋ ಪಾಕಿಸ್ತಾನ ಅದಕ್ಕಾಗಿ ಚೈನಾದ ಡಮ್ಮಿ ಆಯುಧಗಳನ್ನು ತಂದು ತುಂಬಿಕೊಳ್ತಾ ಇರೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಈಗ ಭಾರತದ ಡ್ರೋನ್ ಶಕ್ತಿಯನ್ನ ಸಮಗಟ್ಟೋದಕ್ಕೆ ತಾನು ಕೂಡ ಒಂದಷ್ಟು ಬಲಿಷ್ಠ ಡ್ರೋನ್ಗಳನ್ನ ತಗೋಬೇಕು, ಭಾರತದ ಬಳಿ ಆಂಟಿ ಡ್ರೋನ್ ವೆಪನ್ಗಳಿವೆ, ನಾನು ಅಂಥವುಗಳನ್ನು ಇಟ್ಕೋಬೇಕು ಅಂತ ಪಾಕಿಸ್ತಾನ ಕನಸು ಕಾಣ್ತಾ ಇತ್ತು. ಕನಸು ಕಾಣೋದಕ್ಕೇನು ಕಾಸು ಕೊಡಬೇಕೆ? ಮೊನ್ನೆ ಪಾಕಿಸ್ತಾನ ತೈವಾನ್ನ ಸುವಿಖ್ಯಾತ ಡ್ರೋನ್ ಹಾಗೂ ಆಂಟಿ ಡ್ರೋನ್ ತಯಾರಿಕಾ ಕಂಪನಿಯ ಬಾಗಿಲು ತಟ್ಟಿದೆ. ನಿಮ್ಮ ಡ್ರೋನ್ಗಳನ್ನು ನಾವು ಖರೀದಿ ಮಾಡ್ತೀವಿ, ಹಾಗೆ ನಮಗೆ ಆಂಟಿ ಡ್ರೋನ್ ಅನ್ನು ಕೊಡಿ, ನಮಗೆ ಸಾಲ ಏನೂ ಕೊಡಬೇಡಿ, ಜಸ್ಟ್ ಆಯುಧಗಳನ್ನು ಕೊಡಿ, ಇಲ್ಲ ಅನ್ನಬೇಡಿ ಅಂತ ದುಂಬಾಲು ಬಿದ್ದಿದೆ. ಆ ಕಂಪನಿ ಭಾರತದ ಒಂದಷ್ಟು ಡಿಫೆನ್ಸ್ ಫರ್ಮ್ಗಳ ಜೊತೆ ವ್ಯವಹಾರ ಇಟ್ಕೊಂಡಿದೆ. ಭಾರತಕ್ಕೊಂದಷ್ಟು ಬಿಡಿ ಭಾಗಗಳನ್ನ, ಡ್ರೋನ್ ಕಾಂಪೋನೆಂಟ್ಸ್ ಅನ್ನ, ಆಂಟಿ ಡ್ರೋನ್ ತಯಾರಿಕೆಗೆ ಬೇಕಾದ ಒಂದಷ್ಟು ಪಾರ್ಟ್ಸ್ ಅನ್ನ ಭಾರತ ತೈವಾನ್ನ ಆ ಕಂಪನಿಯಿಂದ ತರಿಸ್ಕೊಳ್ಳುತ್ತೆ. ಈಗ ಅದೇ ಕಂಪನಿಗೆ ಪಾಕಿಸ್ತಾನ ಹೋಗಿದ್ದು ಭಾರತದ ಮಟ್ಟಿಗೆ ಕೂಡ ಒಂದಷ್ಟು ಆತಂಕಕಾರಿ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ತಾ ಇತ್ತು. ಆದ್ರೆ ತೈವಾನಿನ ಆ ಕಂಪನಿ ಪಾಕಿಸ್ತಾನಕ್ಕೆ ಯಾವ ಡ್ರೋನು, ಆಂಟಿ ಡ್ರೋನು ಬಿಡಿ, ಡ್ರೋನ್ ತಯಾರಿಕೆಯ ಚಿಕ್ಕ ಬಿಡಿ ಭಾಗವನ್ನ ಕೂಡ ನಾವು ಕೊಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ಅವಮಾನಿಸಿ ಕಳುಹಿಸಿದೆ. ಹಾಗಾದ್ರೆ ಯಾವುದು ಆ ಕಂಪನಿ? ಅವರು ಪಾಕಿಸ್ತಾನಕ್ಕೆ ಕಾಸು ಕೊಡ್ತೀವಿ ಅಂದ್ರೂ ಡ್ರೋನ್ ಕೊಡೋದಿಲ್ಲ ಅಂತ ಹೇಳಿದ್ಯಾಕೆ? ಹಾಗೆ ಪಾಕಿಸ್ತಾನ ಹಾಗೂ ಭಾರತದ ಬಳಿ ಇರೋ ಡ್ರೋನ್ ನ ಶಕ್ತಿ ಎಷ್ಟು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇದು ಡ್ರೋನ್ ಯುಗ. ನಮಗೆ ಗಸ್ತಿಗೆ, ಇಂಟೆಲಿಜೆನ್ಸ್ಗೆ, ದಾಳಿಗೆ, ಸರಕು ಸಾಗಾಟಕ್ಕೆ, ತೋಟಗಳಿಗೆ ಔಷಧಿ ಸಿಂಪಡಣೆ ಮಾಡೋದಕ್ಕೆ, ಮದುವೆ ಶೂಟ್ ಮಾಡೋದಕ್ಕೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ, ಹೀಗೆ ನಾನಾ ಕಾರಣಗಳಿಗೆ ಡ್ರೋನ್ಗಳು ಬೇಕಾಗ್ತಾ ಇವೆ. ಇನ್ನು ಡ್ರೋನ್ ತಯಾರಿಕೆಯಲ್ಲಿ ಚೈನಾ ದೊಡ್ಡ ಹೆಸರು ಮಾಡಿದೆ. ಜಗತ್ತಿನ ನಾನಾ ದೇಶಗಳು ಬಳಸ್ತಾ ಇರೋ ಸಣ್ಣ ಡ್ರೋನ್ಗಳು ಅತಿ ಹೆಚ್ಚಾಗಿ ತಯಾರಾಗೋದು ಚೈನಾದಲ್ಲೇ. ಇನ್ನು ಮಿಲಿಟರಿ ಡ್ರೋನ್ ಅಂತ ಬಂದ್ರೆ ಅಮೆರಿಕ, ಇಸ್ರೇಲ್ಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿವೆ. ಹಾಗೆ ಟರ್ಕಿ ಕೂಡ ನ್ಯಾಟೋ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೈರಕ್ತರ್ ಅನ್ನೋ ಬಲಿಷ್ಠ ಡ್ರೋನ್ ಅನ್ನು ಮಾಡಿಕೊಂಡಿದೆ. ಇನ್ನು ಭಾರತದ ಬಳಿ ಕೂಡ ಸಾಕಷ್ಟು ಸ್ವದೇಶಿ ಹಾಗೂ ವಿದೇಶಿ ಡ್ರೋನ್ಗಳಿವೆ. ಭಾರತದ ಬಳಿ ಡ್ರೋನ್ ಇದೆ ಅಂದಮೇಲೆ ಪಾಕಿಸ್ತಾನದ ಬಳಿ ಅವು ಇರಬೇಕಲ್ವಾ? ಪಾಕಿಸ್ತಾನಕ್ಕೆ ಚೈನಾ ಡ್ರೋನ್ಗಳನ್ನು ಕೊಟ್ಟಿದೆ. ಇನ್ನು ಚೈನಾನ ಹೊರತುಪಡಿಸಿದ್ರೆ ಬಲಿಷ್ಠ ಡ್ರೋನ್ ತಯಾರು ಮಾಡ್ತಾ ಇರೋದು ತೈವಾನ್ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ದೊಡ್ಡ ಹೆಸರು. ಹಾಗೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಕೂಡ ಚೈನಾ ಜೊತೆ ಕಾಂಪೀಟ್ ಮಾಡ್ತಾ ಇರೋದು ತೈವಾನ್ ಅನ್ನ ಚೈನಾ ನಮ್ಮದು ಅಂತ ಹೇಳುತ್ತೆ. ಇನ್ನು ತೈವಾನ್ ಇಡೀ ಚೈನಾ ನಮ್ಮದೇ ಅಂತ ಹೇಳ್ಕೊಳ್ಳುತ್ತೆ. ಇಲ್ಲಿ ಚೈನಾ ಹಾಗೂ ತೈವಾನ್ಗಳ ಬಗ್ಗೆ ಈ ಹಿಂದೆ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟುಬಿಡ್ತೀನಿ. ನೀವೇ ಅದನ್ನ ನೋಡ್ಕೊಂಡು ಬಿಟ್ರೆ ಚೈನಾ ಮತ್ತು ತೈವಾನ್ ನಡುವೆ ಇರೋ ಸಂಘರ್ಷ ಏನು ಅನ್ನೋದು ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಇನ್ನು ತೈವಾನ್ ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದೆ. ಭಾರತ ಒನ್ ಚೈನಾ ಪಾಲಿಸಿಯನ್ನ ಬೆಂಬಲಿಸಿದ್ರೂ ಕೂಡ, ತೈವಾನ್ಗೆ ಪ್ರತ್ಯೇಕ ದೇಶದ ಸ್ಥಾನಮಾನಗಳನ್ನು ಕೊಡದೇ ಇದ್ರೂ ಕೂಡ ತೈವಾನ್ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿದೆ. ತೈವಾನ್ ಹಾಗೂ ಭಾರತದ ನಡುವೆ ರಕ್ಷಣಾ ಸಂಬಂಧಗಳ ಬಗ್ಗೆ ಕೂಡ ಮಾತುಕತೆಗಳು ನಡೀತಾ ಇವೆ. ತೈವಾನ್ ಭಾರತದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಿದೆ. ಹಾಗೆ ತೈವಾನಿನ ಸುವಿಖ್ಯಾತ ಡ್ರೋನ್ ಹಾಗೂ ಆಂಟಿ ಡ್ರೋನ್ ತಯಾರಿಕಾ ಕಂಪನಿ ಡ್ರೋನ್ಸ್ ವಿಷನ್ ಭಾರತದಲ್ಲಿ ತನ್ನ ತಯಾರಿಕಾ ಘಟಕವನ್ನು ತೆರೆಯೋ ಬಗ್ಗೆ ಕೂಡ ಮಾತುಕತೆಗಳನ್ನು ನಡೆಸ್ತಾ ಇದೆ. ಗೆಳೆಯರೆ, ಭಾರತ ಡ್ರೋನ್ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ದೇಶ. ಇಲ್ಲೇ ಡ್ರೋನ್ ಉತ್ಪಾದನೆ ಆಗೋ ಹಾಗೆ ಒಂದಷ್ಟು ಪ್ರೊಡಕ್ಷನ್ ಇನ್ಸೆಂಟಿವ್ಗಳನ್ನು ಕೂಡ ಘೋಷಣೆ ಮಾಡಿದೆ. ಆದರೆ ನಮ್ಮಲ್ಲಿ ಡ್ರೋನ್ ತಯಾರಿಕಾ ಕಂಪನಿಗಳು ಬಹುತೇಕ ಸ್ಪೇರ್ಸ್ ಅನ್ನ ಬೇರೆ ದೇಶಗಳಿಂದ ತಗೊಂಡು ಬಂದು ಇಲ್ಲಿ ಜೋಡಿಸಿ ಮೇಕ್ ಇನ್ ಇಂಡಿಯಾ ಅಂತ ಲೇಬಲ್ ಹಚ್ಚಿ ಮಾರಾಟ ಮಾಡೋದಕ್ಕೆ ನಿಂತ್ಕೊಳ್ತವೆ. ನಿಮಗದು ಗೊತ್ತಿದೆ. ಈ ವಿಷಯದಲ್ಲಿ ಕೂಡ ಚೈನಾದಿಂದ ಆಮದು ಮಾಡ್ಕೋಬೇಡಿ ಅಂತ ಭಾರತ ಹೇಳುತ್ತೆ. ಹೀಗಾಗಿ ಕೆಲ ಕಂಪನಿಗಳು ತೈವಾನ್ನಿಂದ ಬಿಡಿ ಭಾಗಗಳನ್ನು ತರಿಸ್ಕೊಳ್ತವೆ. ಹಾಗೆ ಬಿಡಿ ಭಾಗಗಳನ್ನು ಭಾರತಕ್ಕೆ ಸರಬರಾಜು ಮಾಡ್ತಾ ಇರೋ ಅತ್ಯಂತ ಪ್ರಮುಖ ಕಂಪನಿ ಅಂದ್ರೆ ಈ ಡ್ರೋನ್ಸ್ ವಿಷನ್. ಇನ್ನು ಇದು ಡ್ರೋನ್ ಹಂಟರ್ ಅನ್ನೋ ಸೀರೀಸ್ ಅಲ್ಲಿ ವಿವಿಧ ಆಂಟಿ ಡ್ರೋನ್ ವೆಪನ್ ಗಳನ್ನ ತಯಾರು ಮಾಡಿದೆ. ಈ ಆಂಟಿ ಡ್ರೋನ್ ವೆಪನ್ಗಳ ಮೂಲಕ ಶತ್ರು ಡ್ರೋನ್ಗಳ ಸಂವಹನವನ್ನ ಜಾಮ್ ಮಾಡುತ್ತೆ. 2 ಕಿಲೋಮೀಟರ್ ದೂರದಲ್ಲೇ ಡ್ರೋನ್ಗಳನ್ನ ತಟಸ್ಥಗೊಳಿಸುತ್ತೆ. GPS, ವೈಫೈ ಮತ್ತು RF ಸಿಗ್ನಲ್ ಗಳನ್ನ ತಡೆಯುವ ಸಾಮರ್ಥ್ಯ ಈ ಹಂಟರ್ ಸೀರೀಸ್ ಸಿಗಿದೆ. ಅದರ ಜೊತೆಗೆ ವಿವಿಧ ಶ್ರೇಣಿಯ ಚಿಕ್ಕ ಕಣ್ಗಾವಲು ಡ್ರೋನ್ಗಳನ್ನ ಕೂಡ ಈ ಡ್ರೋನ್ಸ್ ವಿಷನ್ ತಯಾರು ಮಾಡುತ್ತೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಉಪಕರಣಗಳ ತಯಾರಿಕಾ ಸಂಸ್ಥೆಯೊಂದು ಡ್ರೋನ್ಸ್ ವಿಷನ್ ಜೊತೆ ಡೀಲ್ ಕುದುರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿತು. ಅಲ್ಲಿ ಖಾಸಗಿ ಸಂಸ್ಥೆ ಹೋಗಿದ್ದು ಪಾಕಿಸ್ತಾನದ ಸೇನೆಗೆ ಡ್ರೋನ್ಗಳನ್ನು ಒದಗಿಸೋದಕ್ಕೇನೆ. ಗೆಳೆಯರಲ್ಲಿ, ಪಾಕಿಸ್ತಾನ ತೈವಾನಿಗೆ ಯಾಕೆ ಹೋಯಿತು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಪಾಕ್ ಹಾಗೂ ಭಾರತದ ನಡುವಿನ ಡ್ರೋನ್ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಭಾರತದ ಜೊತೆ ಪಾಕಿಸ್ತಾನವನ್ನು ಕಂಪೇರ್ ಮಾಡೋದೇನ್ರಿ ಅಸಹ್ಯ ಅಂತ ನಮ್ಮಲ್ಲಿ ಕೆಲವರಿಗೆ ಅನ್ನಿಸಬಹುದು. ಆದ್ರೆ ಇದೇ ಪಾಕಿಸ್ತಾನ 3 ದಶಕಗಳ ಹಿಂದೆ ಆಯುಧಗಳ ವಿಷಯದಲ್ಲಿ ಭಾರತಕ್ಕಿಂತ ಬಲಿಷ್ಠ
ಬಲಿಷ್ಠವಾಗಿತ್ತು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇನ್ನು ಈಗ ಕೂಡ ಅವರ ಬಳಿ ಚೈನಾ ಕೊಟ್ಟ ಸಾಕಷ್ಟು ಆಯುಧಗಳಿವೆ. ಅವರಿಗೆ ಡ್ರೋನ್ ತಂತ್ರಜ್ಞಾನವನ್ನು ಕೂಡ ಚೈನಾನೇ ಕೊಟ್ಟಿದೆ. ನಾವು ಆಯುಧಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಕಷ್ಟಪಡೋ ಹೊತ್ತಿಗೆ ಅವರಿಗೆ ಆ ಆಯುಧಗಳನ್ನು ಚೈನಾ ದಾನ ಕೊಟ್ಟು ಬಿಟ್ಟಿರುತ್ತೆ. ಸೊ ಪಾಕಿಸ್ತಾನವನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಂತ ಅವರೇ ತಯಾರು ಮಾಡ್ಕೊಂಡಿದ್ದೇನಾದ್ರೂ ಅಲ್ಲಿದೆಯಾ ಅಂದ್ರೆ ಅಲ್ಲಿ ಭಯೋತ್ಪಾದಕರನ್ನ ಬಿಟ್ಟು ಸ್ವಂತವಾಗಿ ಅವರೇನು ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಮಾಡೂ ಇಲ್ಲ. ಇರಲಿ, ಈಗ ಡ್ರೋನ್ ಶಕ್ತಿಯ ವಿಷಯಕ್ಕೆ ಬಂದ್ರೆ ನಮ್ಮ DRDO, HAL ಮತ್ತು ಖಾಸಗಿ ಸಂಸ್ಥೆಗಳಾದ ಟಾಟಾ, ಅದಾನಿ ಡಿಫೆನ್ಸ್ ಹಾಗೆ ಇನ್ನಷ್ಟು ಸ್ಟಾರ್ಟ್ಅಪ್ಗಳು ಒಂದಷ್ಟು ಸ್ವದೇಶಿ ಡ್ರೋನ್ಗಳನ್ನು ಅಭಿವೃದ್ಧಿ ಪಡಿಸ್ತಾ ಇವೆ. ನಮ್ಮಲ್ಲಿ ರುಸ್ತುಮ್ ಹೆಸರಿನ ಡ್ರೋನ್ ಇದೆ. ಇದು 36 ಗಂಟೆಗಳವರೆಗೆ ಹಾರಾಟ ಮಾಡುತ್ತೆ. 20,000 to 30,000 ಅಡಿ ಎತ್ತರಕ್ಕೆ ಸುಮಾರು 350 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನ ಮುಟ್ಟುವ ಸಾಮರ್ಥ್ಯ ಈ ರುಸ್ತುಮ್ಗಿದೆ. ರುಸ್ತುಮ್ 2 ಪರೀಕ್ಷಾ ಹಂತದಲ್ಲಿದೆ. ಹಾಗೆ ಗತಿಶಕ್ತಿ ಡ್ರೋನ್ ನಮ್ಮಲ್ಲಿದೆ. ಇದು ಕೂಡ 30,000 ಅಡಿ ಎತ್ತರದಲ್ಲಿ ಹಾರಾಟ ಮಾಡುತ್ತೆ. 2023ರಲ್ಲಿ ಇದರ ಪರೀಕ್ಷೆಗಳು ನಡೆದಿವೆ. ಈಗ ಆ ಡ್ರೋನ್ ನ ಕಮರ್ಷಿಯಲ್ ತಯಾರಿ ಕೂಡ ಆರಂಭಗೊಂಡಿದೆ. ಅದು ಸದ್ಯದಲ್ಲೇ ಸೇನೆಯನ್ನ ಸೇರ್ಪಡೆ ಆಗುತ್ತೆ. ಇನ್ನು ನಿಶಾಂತ್ ಅನ್ನೋ ಡ್ರೋನ್ ಇದೆ. ಅದು 15,000 ಅಡಿ ಎತ್ತರಕ್ಕೆ ಹಾರತ್ತೆ ಮತ್ತು 4-5 ಗಂಟೆಗಳ ಹಾರಾಟ ನಡೆಸುತ್ತೆ. ಮಾಹಿತಿ ಸಂಗ್ರಹಕ್ಕೆ, ರಾತ್ರಿಯ ಕಾರ್ಯಾಚರಣೆಗೆ ಈ ಡ್ರೋನ್ ಉಪಯೋಗಕ್ಕೆ ಬರುತ್ತೆ. ಇನ್ನು ಆರ್ಚರ್ ಅನ್ನೋ ಒಂದು ಡ್ರೋನ್ ಅನ್ನು ಭಾರತ ತಯಾರು ಮಾಡ್ಕೋತಾ ಇದೆ. ಇದು ಅಭಿವೃದ್ಧಿಯ ಹಂತದಲ್ಲಿದೆ. ಲೇಸರ್ ಗೈಡೆಡ್ ಕ್ಷಿಪಣಿಗಳನ್ನ ಸಾಗಿಸುವ ಸಾಮರ್ಥ್ಯ ಇದಕ್ಕಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ನಾಗರಿಕ ಬಳಕೆಯ ಡ್ರೋನ್ಗಳನ್ನು ಕೂಡ ಭಾರತದಲ್ಲಿ ತಯಾರು ಮಾಡ್ಕೋತಾ ಇದೀವಿ. ಹಾಗೆ ನಮ್ಮಲ್ಲಿ ಇಸ್ರೇಲ್ ನಿಂದ ಆಮದು ಮಾಡಿಕೊಂಡ ಹೆರೋನ್ ಡ್ರೋನ್ ಇದೆ. ಅದೇ ಇಸ್ರೇಲ್ ನಿಂದ ಹ್ಯಾರೋಪ್ ಅನ್ನೋ ಇನ್ನೊಂದು ಡ್ರೋನ್ ಅನ್ನು ತರಿಸ್ಕೊಂಡಿದೀವಿ. ಇನ್ನು MQ-9 ಪ್ರೊಡೇಟರ್ ಡ್ರೋನ್ಗಳು ನಮ್ಮಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇವೆ. ಇದರ ಜೊತೆ 31 MQ-9B ಡ್ರೋನ್ಗಳನ್ನ ಖರೀದಿ ಮಾಡೋದಕ್ಕೆ ಭಾರತ ಅಮೆರಿಕ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಹಾಗೆ ಇಸ್ರೇಲಿನ ಸರ್ಚರ್ MK-2 ಅನ್ನೋ ಡ್ರೋನ್ಗಳು ಕೂಡ ಭಾರತದಲ್ಲಿವೆ. ಇದರ ಜೊತೆಗೆ ಭಾರತ 2021ರಲ್ಲಿ ಡ್ರೋನ್ ನೀತಿಯನ್ನು ಜಾರಿಗೆ ತಂದಿದೆ. ಇದು ಡ್ರೋನ್ಗಳ ಬಳಕೆಯನ್ನು ಸುಗಮಗೊಳಿಸುವ ಮತ್ತು ಸ್ವದೇಶಿ ತಯಾರಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಡ್ರೋನ್ ಉದ್ಯಮವನ್ನು ಭಾರತದಲ್ಲಿ 2030ರ ವೇಳೆಗೆ $23 ಬಿಲಿಯನ್ ಏರಿಸುವ ಗುರಿಯನ್ನ ಭಾರತ ಹೊಂದಿದೆ. ಇನ್ನು ಪಾಕಿಸ್ತಾನದಲ್ಲಿರುವ ಡ್ರೋನ್ಗಳು ಯಾವುವು? ಪಾಕಿಸ್ತಾನದ ಹತ್ರ CH-4 ರೈನ್ಬೋ ಅನ್ನೋ ಡ್ರೋನ್ ಇದೆ. ಹಾಗೆ ವಿಂಗ್ ಲಾಂಗ್ 2 ಅನ್ನೋ ಡ್ರೋನ್ ಅನ್ನು ಕೂಡ ಅವರು ಬಳಸ್ತಾರೆ. ಕೈಗ್ CJ-2 ಅನ್ನೋ ಡ್ರೋನ್ ಅವ್ರ ಹತ್ರ ಇದೆ. ಇವೆಲ್ಲ ಕೂಡ ಚೈನಾದಿಂದ ಆಮದು ಮಾಡಿಕೊಂಡ ಅಥವಾ ಚೈನಾ ಇವರಿಗೆ ದಾನವಾಗಿ ಕೊಟ್ಟ ಡ್ರೋನ್ಗಳು. ಇದರ ಜೊತೆಗೆ ಬರಾಕ್ ಅನ್ನೋ ಸ್ವದೇಶಿ ಡ್ರೋನ್ ಒಂದನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದು 20,000 ಅಡಿ ಹಾರತ್ತೆ ಅಂತ ಹೇಳ್ತಾರೆ. ಇನ್ನು ಶಹಪರ್ 2 ಅನ್ನೋ ಡ್ರೋನ್ ಒಂದು ಅವ್ರ ಹತ್ರ ಇದೆ. ಅದು 14 ಗಂಟೆಗಳ ಕಾಲ ಹಾರಾಟ ಮಾಡುತ್ತಂತೆ. 22,000 ಅಡಿ ಎತ್ತರಕ್ಕೆ ಹೋಗುತ್ತಂತೆ. 300 ಕಿಲೋಮೀಟರ್ಗಳಷ್ಟು ರೇಂಜ್ ಅನ್ನು ಅದು ಹೊಂದಿದೆಯಂತೆ. ಈ ಎರಡೂ ಕೂಡ ಚೈನಾದಲ್ಲೇ ತಯಾರಾಗಿ ಪಾಕಿಸ್ತಾನಕ್ಕೆ ಬಂದು ಪಾಕಿಸ್ತಾನಿ ಲೇಬಲ್ ಅನ್ನ ಹಾಕೊಂಡಿರೋ ಡ್ರೋನ್ಗಳು. ಇದನ್ನು ಅವರು ಸ್ವದೇಶಿ ಅಂತ ಹೇಳ್ಕೋತಾರೆ. ಈ ಪಾಕಿಸ್ತಾನದ ಸೋಕಾಲ್ಡ್ ಸ್ವದೇಶಿ ಆಗಲಿ, ಚೈನಾದವರು ಇವರಿಗೆ ಕೊಟ್ಟ ಡ್ರೋನ್ಗಳಾಗ್ಲಿ ಯಾವೂ ಕೂಡ ಇಸ್ರೇಲ್ ಹಾಗೂ ಅಮೆರಿಕಾದ ಡ್ರೋನ್ಗಳನ್ನ ನಾವೇನು ಬಳಸ್ತಾ ಇದೀವಿ ಅವುಗಳ ಸಾಮರ್ಥ್ಯಕ್ಕೆ ಸಮಾನವಾಗಿ ಎಲ್ಲೂ ಕೂಡ ಕಾಣುವುದಿಲ್ಲ. ಇನ್ನು ಇದರ ಜೊತೆಗೆ ನಮ್ಮಲ್ಲಿ ಸಾಕಷ್ಟು ಆಂಟಿ ಡ್ರೋನ್ ವೆಪನ್ಗಳು ಕೂಡ ಇವೆ. ನಮ್ಮ DRDO D4 ಅನ್ನೋ ಆಂಟಿ ಡ್ರೋನ್ ವೆಪನ್ ಒಂದನ್ನು ಸಿದ್ಧಪಡಿಸಿದೆ. D4 ಅಂದ್ರೆ ಡ್ರೋನ್ ಡಿಟೆಕ್ಟ್, ಡೆಟರ್ ಅಂಡ್ ಡೆಸ್ಟ್ರಾಯ್ ಅಂತ. ಇದು ರಡಾರ್, ಕೆಮರಾಗಳು ಮತ್ತು ಜಾಮರ್ಗಳನ್ನು ಬಳಸಿ ಶತ್ರುಗಳ ಡ್ರೋನ್ಗಳನ್ನು ನಾಶ ಮಾಡುತ್ತೆ. ಇದರ ಜೊತೆಗೆ ಬಿಗ್ ಬ್ಯಾಂಗ್ ಬೂಮ್ ಸೊಲ್ಯೂಷನ್ ಅನ್ನೋ ಒಂದು ಕಂಪನಿ ವಜ್ರ ಸೆಂಟಿನಲ್ ಅನ್ನೋ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಳವಡಿಸಿದೆ. ಇದು ಸೆನ್ಸಾರ್ ಮತ್ತು ಜಾಮರ್ಗಳನ್ನ ದೂರದಿಂದಲೇ ಗುರುತಿಸಿ ನಿಷ್ಕ್ರಿಯಗೊಳಿಸುವ ಮೂಲಕ ಶತ್ರುಗಳ ಡ್ರೋನ್ಗಳನ್ನು ನಾಶ ಮಾಡುತ್ತೆ. ಹಾಗೆ ಡ್ರೋನಮ್ ಅನ್ನೋ ಮತ್ತೊಂದು ಆಂಟಿ ಡ್ರೋನ್ ಗನ್ ಒಂದನ್ನ ಭಾರತ ಅಭಿವೃದ್ಧಿಪಡಿಸಿದೆ. ಹಾಗೆ ನಮ್ಮ ನೌಕಾಪಡೆಯ ಬಳಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ BEL ನಿರ್ಮಾಣ ಮಾಡಿರುವ ಲೇಸರ್ ಆಧಾರಿತ ಕಿಲ್ ಮೆಕ್ಯಾನಿಸಮ್ ಇದೆ. ಇದು ಕೂಡ ಡ್ರೋನ್ಗಳನ್ನು ನಾಶ ಮಾಡುತ್ತೆ. ಹಾಗೆ ಝೆನ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಕೂಡ ಭಾರತ ಆಮದು ಮಾಡಿಕೊಂಡಿದೆ. ಅದು ಭಾರತದ ಬಳಿ ಇದೆ. ಹೀಗಾಗಿ ಡ್ರೋನ್ ಶಕ್ತಿಯಲ್ಲಿ ಮತ್ತು ಆಂಟಿ ಡ್ರೋನ್ ಶಕ್ತಿಯಲ್ಲಿ ಭಾರತ ಪಾಕಿಸ್ತಾನದ ಕಣ್ಣಿಗೆ ಬಲಿಷ್ಠವಾಗಿ ಕಾಣ್ತಾ ಇದೆ. ಭಾರತದ ಬಳಿ ಇದೆಲ್ಲ ಇದೆ ಅಂದ ಮೇಲೆ ನಮ್ಮ ಹತ್ರನೂ ಇದಿರಬೇಕು ಅಂತ ಪಾಕಿಸ್ತಾನ ಬಯಸುತ್ತೆ ಅಲ್ವಾ. ಹೀಗಾಗಿನೇ ಪಾಕಿಸ್ತಾನ ಆಂಟಿ ಡ್ರೋನ್ ಆಯುಧಗಳನ್ನು ತಯಾರು ಮಾಡ್ತಾ ಇರುವ ತೈವಾನ್ನ ಡ್ರೋನ್ಸ್ ವಿಷನ್ ಹತ್ರಕ್ಕೆ ಹೋಯ್ತು. ನಮಗೂ ಕೂಡ ಆಯುಧಗಳನ್ನು ಕೊಡಿ ಅನ್ನೋ ಬೇಡಿಕೆಯನ್ನು ಸಲ್ಲಿಸ್ತು. ಆದರೆ ಈ ಡ್ರೋನ್ಸ್ ವಿಷನ್ ಇದೆ ನೋಡಿ, ಇದು ಪಾಕಿಸ್ತಾನಕ್ಕೆ ಆಯುಧಗಳನ್ನು ಒದಗಿಸೋದಕ್ಕೆ ನಾವು ಸಿದ್ಧ ಇಲ್ಲ ಅಂತ ಆ ಬೇಡಿಕೆಯನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ.
ಇಲ್ಲಿ ಡ್ರೋನ್ಸ್ ವಿಷನ್ ಪಾಕಿಸ್ತಾನವನ್ನ ದೂರ ಇಡೋದಕ್ಕೆ ಒಂದಷ್ಟು ಕಾರಣಗಳಿವೆ. ಪಾಕಿಸ್ತಾನ ಚೈನಾ ಜೊತೆಗಿನ ಸಂಬಂಧಗಳನ್ನ ಅತ್ಯುತ್ತಮವಾಗಿ ಇಟ್ಕೊಂಡಿದೆ. ತೈವಾನ್ಗೆ ಚೈನಾ ಅನ್ನೋದು ಶತ್ರು, ಭಾರತಕ್ಕೂ ಚೈನಾ ಶತ್ರು, ಹಾಗೆ ಭಾರತಕ್ಕೆ ಪಾಕಿಸ್ತಾನ ಶತ್ರು. ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಆಗ್ತಾನೆ, ಹಾಗೆ ಶತ್ರುವಿನ ಮಿತ್ರ ಶತ್ರು ಆಗ್ತಾನೆ. ಹೀಗಾಗಿ ಪಾಕಿಸ್ತಾನಕ್ಕೆ ಡ್ರೋನ್ ಅನ್ನು ಕೊಡೋದಕ್ಕೆ ತೈವಾನ್ನ ಈ ಕಂಪನಿ ನಿರಾಕರಿಸಿದೆ. ಹಾಗೆ ಡ್ರೋನ್ಗಳ ರಫ್ತಿನ ಮೇಲೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜಿಮ್ ನ ಒಂದಷ್ಟು ನಿಬಂಧನೆಗಳಿವೆ. ಇನ್ನು ಈ ಡ್ರೋನ್ಸ್ ವಿಷನ್ ಇದೆಯಲ್ಲ, ಇದು ತನ್ನ ಉತ್ಪಾದನೆಗಳನ್ನ ಅಮೆರಿಕ, ಯುರೋಪ್ ಮತ್ತು ಭಾರತದಂತಹ ದೇಶಗಳಿಗೆ ಒದಗಿಸೋದಕ್ಕೆ ಆದ್ಯತೆಯನ್ನು ಕೊಡುತ್ತೆ. ಯಾಕೆಂದ್ರೆ ಇವು ದೊಡ್ಡ ಮಾರುಕಟ್ಟೆಗಳು. ಭಾರತ ಖರೀದಿ ಮಾಡಬಹುದಾದಷ್ಟು ಸಾಮಗ್ರಿಗಳನ್ನ ಪಾಕಿಸ್ತಾನ ಯಾವತ್ತಿಗೂ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಪಾಕಿಸ್ತಾನ ಹಣ ಕೊಟ್ಟು ಖರೀದಿ ಮಾಡುತ್ತೆ ಅನ್ನೋ ನಂಬಿಕೆನೂ ಇರೋದಿಲ್ಲ. ಅವರು ಸಾಲ ಕೇಳ್ತಾರೆ ಅಥವಾ ಭಿಕ್ಷೆ ಕೇಳ್ತಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಡ್ರೋನ್ ಕೊಡೋದು ತೈವಾನ್ಗೆ ಯಾವ ರೀತಿಯಿಂದಲೂ ಲಾಭದಾಯಕ ಅನ್ಸೋದಿಲ್ಲ. ಈ ಕಾರಣದಿಂದ ಕೂಡ ತೈವಾನ್ನ ಡ್ರೋನ್ಸ್ ವಿಷನ್ ಪಾಕಿಸ್ತಾನವನ್ನ ಹಚ ಅಂದಿದೆ. ಇನ್ನು ತೈವಾನ್ ಮತ್ತು ಭಾರತದ ನಡುವಿನ ಸಂಬಂಧಗಳು ತುಂಬಾ ಗಟ್ಟಿ ಇವೆ. ತೈವಾನ್ ಜೊತೆ ಭಾರತ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಎರಡೂ ದೇಶಗಳ ನಡುವೆ ಸುಮಾರು $18 ಬಿಲಿಯನ್ ಅಧಿಕ ಪ್ರಮಾಣದ ವ್ಯಾಪಾರ ವಹಿವಾಟುಗಳು ನಡೀತಾ ಇವೆ. ತೈವಾನ್ ಭಾರತದಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಇಷ್ಟು ದೊಡ್ಡ ವ್ಯಾಪಾರವನ್ನ ಬರೀ ಒಂದು ಪಾಕಿಸ್ತಾನಕ್ಕಾಗಿ, ಅವರು ಮಾಡೋ ಚಿಲ್ಲರೆ ವ್ಯಾಪಾರಕ್ಕಾಗಿ ಕಳ್ಕೊಳ್ಳೋದಕ್ಕೆ ತೈವಾನ್ ಯಾವ ಕಾರಣಕ್ಕೂ ಸಿದ್ಧ ಇಲ್ಲ. ಹೀಗಾಗಿ ಪಾಕಿಸ್ತಾನವನ್ನ ತೈವಾನ್ ಇಲ್ಲಿ ಸಂಪೂರ್ಣವಾಗಿ ಆಚೆ ಇಟ್ಟಿದೆ ಮತ್ತು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ನಾವು ಡ್ರೋನ್, ಆಂಟಿ ಡ್ರೋನ್ ಅಥವಾ ಯಾವುದೇ ಬಿಡಿ ಭಾಗಗಳನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೈವಾನ್ ಸ್ಪಷ್ಟವಾಗಿ ನಿರಾಕರಿಸಿ ಕಳುಹಿಸಿದೆ. ಅಂತೂ ಪಾಕಿಸ್ತಾನ ತೈವಾನ್ಗೆ ಹೋಗಿ ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡು ಬಂದಿದೆ. ಅವರಿಗೆ ಮಾನ ಅವಮಾನ ಏನೂ ಇರೋದಿಲ್ಲ, ಯಾಕೆಂದ್ರೆ ಅದು ಪಾಕಿಸ್ತಾನ ನೋಡಿ. ಇದು ಗೆಳೆಯರೆ ಪಾಕಿಗಳ ಡ್ರೋನ್ ಕನಸಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.